ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಫ್ರಮ್ ಡೇ ಒನ್ ಇಂದ ನಮ್ಮೊಟ್ಟಿಗೆ ಇದ್ರಿ, ನಿಮ್ಮ ಅನುಭವ ಹೇಗಿತ್ತು ಅಂತ ಹೇಳಿ ಸರ್. ಮೊದಲನೇದಾಗಿ ಇಂಥ ಒಂದು ಕಾರ್ಯಕ್ರಮನ ವ್ಯವಸ್ಥೆ ಮಾಡಿದ್ದಕ್ಕೆ ಝೀ ಚಾನಲ್ಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಯಾಕಂದರೆ ನಾವು ಕಲಾವಿದರುಗಳು ನಮ್ಮ ಧಾರಾವಾಹಿಗಳಲ್ಲಿ ಅಷ್ಟೇ ನಾವು ಕೆಲಸ ಮಾಡ್ತಿರ್ತೀವಿ. ಅಪರೂಪಕ್ಕೆ ಒಬ್ಬರನ್ನೊಬ್ರು ಕುಟುಂಬದಲ್ಲೋ ಅಥವಾ ಅವಾರ್ಡ್ ಫಂಕ್ಷನ್ ಅಲ್ಲೋ ಭೇಟಿ ಆಗೋದು. ಈ ಒಂದು ಝೀ ಎಂಟರ್ಟೈನರ್ಸ್ ಕಾರ್ಯಕ್ರಮದ ದೊಡ್ಡ ವಿಷಯ ಅಂತ ಅಂದ್ರೆ ಪ್ರತಿ ಸಲ ಬಂದಾಗ್ಲೂ ನಾವು ಇನ್ನೊಂದು ಧಾರಾವಾಹಿಯ ಕಲಾವಿದರ ಜೊತೆ ಒಡನಾಟ ಆಡೋದಕ್ಕೆ, ಮಾತಾಡೋದಕ್ಕೆ, ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಸೊ ಅದು ನನಗೆ ಬಹಳ ಇಷ್ಟವಾದಂಥದ್ದು. ಯಾಕಂದ್ರೆ ಇಲ್ಲಾಂದ್ರೆ ನಾವು ಭೇಟಿ ಆಗೋದೇ ಇಲ್ಲ. ಎರಡನೇದಾಗಿ ಇದು ನನ್ನ ಮೊದಲ ಕಾರ್ಯಕ್ರಮ ಅಂತಾನೆ ಹೇಳ್ಬೇಕು. ಯಾವುದಾದ್ರೂ ಒಂದು ಪಾತ್ರ ಕೊಟ್ಟು, ಸಂಭಾಷಣೆ ಕೊಟ್ಟು, ನಿರ್ದೇಶಕರು ಇಂಥದ್ದು ಮಾಡಿ ಅಂತ ಅಂದ್ರೆ ನಾವು ಅದೇನೋ ಒಂದು ಕ್ರಾಫ್ಟನ್ನ ಕಲ್ತಿರ್ತೀವಿ, ಅದನ್ನ ಪಾತ್ರನ ನಿಭಾಯಿಸ್ಬಿಡ್ತೀವಿ. ಆದ್ರೆ ಇಲ್ಲಿ ಬಂದಾಗ ಆ ಪಾತ್ರ ಯಾವುದು ಮಾಡೋ ಹಾಗಿಲ್ಲ, ನಮ್ಮ ಒಂದು ನಿಜವಾದಂತ ವ್ಯಕ್ತಿತ್ವ ಆಚೆ ಬರುತ್ತೆ. ಸೊ ಎಷ್ಟೋ ಸಲ ನಾವು ಆ ನಿಜವಾದಂತ ವ್ಯಕ್ತಿತ್ವವನ್ನ ಎಲ್ಲೋ ಗೊತ್ತಿಲ್ಲದ ಹಾಗೆ ನಮ್ಮ ಒಳಗಡೆನೆ ನಾವು ಇಟ್ಕೊಂಡಿರ್ತೀವಿ. ಸೊ ಈ ಒಂದು ವೇದಿಕೆ ಮೂಲಕ ನನಗೆ ವೈಯಕ್ತಿಕವಾಗಿ ಆ ಥರದಲ್ಲಿ ತುಂಬಾ ಲಾಭ ಆಗಿದೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಓ ಸ್ವೀಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈಗ ಝೀ ಎಂಟರ್ಟೈನರ್ಸ್ ನ ಗ್ರ್ಯಾಂಡ್ ಫಿನಾಲೆಯ ಗ್ರ್ಯಾಂಡ್ ವಿನ್ನರ್ ಯಾರು ಅಂತ ಹೇಳೋ ಸಮಯ. ಆದ್ರೆ ಗ್ರ್ಯಾಂಡ್ ವಿನ್ನರ್ಗೆ ಏನ್ ಸಿಗ್ತಾ ಇದೆ, ಆ ಗೆಲುವಿನ ಟ್ರೋಫಿ ಹೇಗಿರುತ್ತೆ ನೋಡ್ತೀರಾ? ಟ್ರೋಫಿ ಪ್ಲೀಸ್. ನೋಡ್ರಪ್ಪ, ಎಷ್ಟು ಅದ್ಭುತವಾದ ಗೆಲುವಿನ ಟ್ರೋಫಿ ವಿನ್ನರ್ದಾಗತ್ತೆ. ಝೀ ಎಂಟರ್ಟೈನರ್ಸ್ ನ ಮೊದಲ ಗೆಲುವು ಯಾರದ್ದು? ಸೊ ಈ ಝೀ ಎಂಟರ್ಟೈನರ್ಸ್ ನ ಈ ಮಹಾನ್ ಟ್ರೋಫಿ ಯಾರಿಗೆ ಸಿಗತ್ತೆ? ಬ್ರಹ್ಮಗಂಟುನ ಇಲ್ಲ ಲಕ್ಷ್ಮೀ ನಿವಾಸನ? ಈ ವೇದಿಕೆನ ಯಾರು ಜಾಸ್ತಿ ಮಿಸ್ ಮಾಡ್ಕೋತಾರೆ ಅಂತಂದ್ರೆ ಅದು ನರಸಿಂಹ. ನಿನ್ನ ಎಕ್ಸ್ಪೀರಿಯನ್ಸ್ ಹೇಳೋ. ಇವತ್ತಿಗೆ ಈ ಮೊದಲನೇ ಸೀಸನ್ ಮುಕ್ತಾಯ ಆಗತ್ತೆ, ಎಷ್ಟು ಮಿಸ್ ಮಾಡ್ಕೋತೀರಿ? ಝೀ ಎಂಟರ್ಟೈನರ್ಸ್ ಅಂತ ಮೊದಲನೇ ಸತಿ ಕರೆದಾಗ ಗೇಮ್ ಆಡಕ್ ಬಂದಿದೀವಿ, ಬರೀ ಗೇಮ್ಸ್, ಲಾಟ್ ಆಫ್ ಗೇಮ್ಸ್ ಇರುತ್ತೆ ಅಂತ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ದು. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ಇಟ್ ಇಸ್ ಮೋರ್ ಲೈಕ್ ನಾವು ಕುಟುಂಬ ಅವಾರ್ಡ್ಸ್ ಅಲ್ಲಿ ಎಲ್ಲಾ ಸೀರಿಯಲ್ ಆಕ್ಟರ್ಸ್ಗಳನ್ನು ಮೀಟ್ ಮಾಡ್ತಾ ಇದ್ವಿ. ಅದು ಬಿಟ್ಟು ಇಲ್ಲಿ ಅವಕಾಶ ಸಿಕ್ಕಿ ನಾವ್ ಎಲ್ರು ಒಂದು ಕುಟುಂಬ ಆಗಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ, ಆಟ ಆಡ್ತೀವಿ, ಹಾಡ್ತೀವಿ, ಕುಣಿತೀವಿ ಅನ್ನೋದು ವಾಸ್ ನಿಜವಾಗ್ಲೂ ಒಂದು ಸ್ಪೆಷಲ್ ಮೂಮೆಂಟ್. ನನಗೆ ಇಲ್ಲಿಗೆ ಬಂದ್ಮೇಲೆ ನನ್ನ ಪ್ರೀತಿಯ ಅಭಿಮಾನಿಗಳಿಗೋಸ್ಕರ ಹಾಡೋ ಅವಕಾಶ ಸಿಕ್ತು. ತುಂಬಾ ಇಷ್ಟವಾದ ಟಾಸ್ಕ್ಗಳೇನಿತ್ತು ಅದನ್ನ ಮಾಡೋಕೆ ಅವಕಾಶ ಸಿಕ್ತಲ್ಲ. ಸೊ ವೆರಿ ಹ್ಯಾಪಿ. ಈಗ ಝೀ ಎಂಟರ್ಟೈನರ್ಸ್ ನ ಗ್ರ್ಯಾಂಡ್ ಫಿನಾಲೆಯ ಗ್ರ್ಯಾಂಡ್ ವಿನ್ನರ್ ಯಾರು ಅಂತ ಹೇಳಕ್ಕೆ ಈಗ ನಾನು ವೇದಿಕೆ ಮೇಲೆ ಬರ್ಮಾಡ್ಕೋತಾ ಇದ್ದೀನಿ. ನಮ್ಮ ಝೀ ಕನ್ನಡದ ಬಿಸ್ನೆಸ್ ಹೆಡ್, ನನ್ನ ಆತ್ಮೀಯ ಗೆಳೆಯ ದೀಪಕ್ ಅವರು, ಹಾಗೂ ಅವರೊಟ್ಟಿಗೆ ಬರ್ತಿದ್ದಾರೆ ಮತ್ತೊಬ್ಬ ಆತ್ಮೀಯ ಗೆಳೆಯ ನಮ್ಮ ಪ್ರೋಗ್ರಾಮಿಂಗ್ ಹೆಡ್ ಭಾಸ್ಕರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀವಿ. ನೋಡಿ, ನಮ್ಮ ಝೀ ಕನ್ನಡದ ಬಿಸ್ನೆಸ್ ಹೆಡ್, ನಮ್ಮ ಪ್ರೀತಿಯ ಸ್ನೇಹಿತ ಒಂದ್ ಕಡೆ ಆದ್ರೆ, ಪ್ರೋಗ್ರಾಮಿಂಗ್ ಹೆಡ್ ನಮ್ಮ ಭಾಸ್ಕರ್ ಅವರು ಮತ್ತೊಂದ್ ಕಡೆ ಇದ್ದಾರೆ. ದೀಪಕ್, ಈ ಶೋ ನೀವು ಬಂದ್ಮೇಲೆ ಬಂದಿರ್ತಕ್ಕಂಥ ಹೊಸ ಪರಿಕಲ್ಪನೆ ಇದು, ಇದ್ರ ಬಗ್ಗೆ ಹೇಳಿ. ಝೀ ಎಂಟರ್ಟೈನರ್ಸ್ ನಾನು ಜಾಯ್ನ್ ಆದ್ಮೇಲೆ ಒನ್ ಆಫ್ ದ ಗುಡ್ ಲಾಂಚ್ ನಾನ್ ಫಿಕ್ಷನ್ ಶೋಸ್ ಅಲ್ಲಿ ಇದರಲ್ಲಿ ಒಂದು ಸ್ಪೆಷಲ್ ಏನಂದ್ರೆ ಒಂದು ಕುಟುಂಬ ಒಂದು ಮಾಡ್ತಾ ಇರ್ತಾರೆ ಪ್ರತಿ ವರ್ಷ. ಬಟ್ ಇದು ಪ್ರತಿ ವಾರ ಒಂದು ಕುಟುಂಬ ಆಗ್ತಾ ಇತ್ತು. ಲೈಕ್ ಪ್ರತಿ ಆರ್ಟಿಸ್ಟು ಎಲ್ಲ ಶೋಸ್ ಇಂದಾನು ಅವ್ರದ್ದು ಎಷ್ಟೇ ಶೆಡ್ಯೂಲ್ಗಳಿರುತ್ತೆ, ಎಷ್ಟೋ ಪ್ರೆಷರ್ಸ್ ಇರುತ್ತೆ. ಬಿಕಾಸ್ ಇದು ನಮ್ದು ಡೈಲಿ ಶೋಸ್ ನಡೀತಾ ಇರುತ್ತೆ ಫಿಕ್ಷನ್ ಶೋಸ್ ಅಲ್ಲಿ. ತುಂಬಾನೇ ಪ್ರೆಷರ್ಸ್, ಯಾಕಂದ್ರೆ ಇಟ್ಸ್ ಲೈಕ್ ಅ ಫ್ಯಾಕ್ಟ್ರಿ. ನೈಟ್ ಒಂದು 2 ಗಂಟೆ ಮುಗಿಸ್ತೀವಿ, 3 ಗಂಟೆ ಮುಗಿಸ್ತೀವಿ, ಬೆಳಗಿನ ಜಾವ ತಿರ್ಗಾ ಅವರು 6 ಗಂಟೆ 7 ಗಂಟೆಗೆ ಎದ್ದು ಅವರು ಹೋಗ್ಬೇಕು. ಸೊ ಇಷ್ಟು ಪ್ರೆಷರ್ನ ತಡ್ಕೊಂಡು ಈ ಒಂದು ಶೋ ಮಾಡಿರೋದು. ಇಟ್ ಇಸ್ ಲೈಕ್ ಎವ್ರಿ ವೀಕ್ ಕುಟುಂಬ ಮಾಡಿರೋ ಥರನೇ ಒಂದು ಪಾಯಿಂಟ್ ಇದು. ಆಕ್ಚುಲಿ ಲಾಸ್ಟ್ ಡೇ ಅನ್ನೋದು ವಿ ಕುಡಂಟ್ ಲೈಕ್ ಡೈಜೆಸ್ಟ್ ಅಷ್ಟೊಂದು ಚೆನ್ನಾಗಿ ಆಗಿತ್ತು ಇದು. ದ ಸೇಮ್ ಟೈಮ್ ವಿ ವಿಲ್ ಸೀನ್ ಮೋರ್ ಶೋಸ್. ವಿ ಆರ್ ಕಮಿಂಗ್ ಅಪ್ ವಿತ್ ತುಂಬ ಲಾಂಚಸ್ ಇದೆ. ನೆಕ್ಸ್ಟ್ ನಾನ್ ಎನ್ನ ಬಿಡಲಾರೇನೋ ಒಂದು ಫ್ಯಾಂಟಸಿ ಶೋ ಶುರು ಮಾಡ್ತಿದ್ವಿ. 27th ರಾತ್ರಿ 9:30 ಝೀ ಕನ್ನಡದಲ್ಲಿ ಬರ್ತಿದೆ, ದಯವಿಟ್ಟು ನೋಡಿ. ಅಂಡ್ ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಆರ್ಟಿಸ್ಟ್. ಅಂಡ್ ಇಟ್ಸ್ ನಾಟ್ ಅಬೌಟ್ ಆರ್ಟಿಸ್ಟು, ಎಲ್ಲರೂ ಟೆಕ್ನಿಷಿಯನ್ಸು ಎಲ್ಲರೂ ಸೇರಿ ಮಾಡಿರೋ ಒಂದು ಶೋ ಇದು. ದ ಪೀಪಲ್ ಹೂ ಆರ್ ವರ್ಕಿಂಗ್ ಇಯರ್, ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಅಂಡ್ ಆ್ಯಸ್ ಅಕುಲ್ ಸೆಡ್, ನಾವುಗಳು ಒಂದೊಂದು ಭಾಗ ಮಾತ್ರ. ದೆರ್ ಆರ್ ಸೋ ಮೆನಿ ಪೀಪಲ್ ಬಿಹೈಂಡ್ ಅಸ್. ಅದು ಎಡಿಟರ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಟೀಮ್ ಇರ್ಬೋದು, TCR ಅಲ್ಲಿರೋ ಮೇನ್ ಟೆಕ್ನಿಷಿಯನ್ಸ್ ಇರ್ಬೋದು, ಒಂದು ಪ್ರೊಡಕ್ಷನ್ ಬಾಯ್ಸ್ ಇರ್ಬೋದು. ಇಟ್ಸ್ ಲೈಕ್ ಅ ಕಂಪ್ಲೀಟ್ ಫ್ಯಾಮಿಲಿ, ಒಂದು ಫ್ಯಾಮಿಲಿ ಶೋನ ನಡೆಸ್ಕೊಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್. ಹೌ ಸ್ವೀಟ್.
ಹಾಗೇನೆ ನಮ್ಮ ಬಾಸ್ ಇದ್ರ ಬಗ್ಗೆ ನಿಮ್ಮ 2 ಮಾತು. ಆಕ್ಚುಲಿ ಜಿ ಎಂಟರ್ಟೈನ್ಸ್ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಇಟ್ ಇಸ್ ಅ ಚಾಲೆಂಜ್ ಆಕ್ಚುಲಿ. ಅದೇ ದೀಪಕ್ ಅವ್ರು ಹೇಳಿದಂಗೆ ವಾರ ಒಂದು ಕುಟುಂಬ ಅವಾರ್ಡ್ಸ್ ಮಾಡೋ ಥರನೇ ಅಷ್ಟು ಆರ್ಟಿಸ್ಟ್ನ ಸೇರಿಸಿ ಅವ್ರ ಡೇಟ್ಸು ಅವ್ರ ಅವೈಲಬಿಲಿಟಿ ಎಲ್ಲ ನೋಡಿ ಒಂದು ಅಲೈನ್ ಮಾಡಿ ಆರ್ಗನೈಸ್ ಮಾಡಿ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ವಿ ಟುಕ್ ಅ ಚಾಲೆಂಜ್ ಆ್ಯಂಡ್ ಫಸ್ಟ್ ಥ್ಯಾಂಕ್ಸ್ ಫಿಕ್ಷನ್ ಟೀಮ್ಗೆ ಹೇಳಬೇಕು. ಯಾಕಂದರೆ ಅವರು ಈ ಥಾಟನ್ನು ರಾಘವ್ ಸರ್ ಹೇಳುವಾಗ ತಂಡವಾಗಿ ಕೂತ್ಕೊಂಡು ಮಾತಾಡುವಾಗ ಕೂಡ ಅಷ್ಟೇ ಓಕೆ ಮಾಡೋಣ, ಖಂಡಿತ ಚಾನಲ್ಗೆ ಒಳ್ಳೆದಾಗುತ್ತೆ ಅಂದರೆ ಖಂಡಿತ ಮಾಡೋಣ ಅಂತ ಹೇಳ್ಬಿಟ್ಟು ಫಿಕ್ಷನ್ ಟೀಮ್ ಕಡೆಯಿಂದ ಸುದಿ ಸರ್ ಆಗಲಿ ಜೈನ್ ಸರ್ಸ್ ಆಗಲಿ ಸೊ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಇಷ್ಟು ಜನ ಆರ್ಟಿಸ್ಟು ಪ್ರತಿ ವಾರ ಬಂದು ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಕೊಟ್ಟು ಜಿ ಎಂಟರ್ಟೈನ್ಮೆಂಟ್ಸ್ಗೆ ಸಕ್ಸಸ್ಗೆ ಕಾರಣ ಆಗಿದ್ರು. ಆ್ಯಂಡ್ ಶರಣ ನಮ್ಮ ನಾನ್ ಫಿಕ್ಷನ್ ಹೆಡ್ಡು. ಸೊ ಇಷ್ಟು ದಿನ ಇಷ್ಟು ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಹೋಗಿರೋದು ಶರಣ. ಅಂಡ್ ಅನಿಲ್ಗೂ ಥ್ಯಾಂಕ್ ಯು ಹೇಳಬೇಕು. ಅಂಡ್ ಸ್ವಾಮಿ ಅಂಡ್ ಟೀಮ್ ಸೊ ದಯವಿಟ್ಟು ವೇದಿಕೆ ಮೇಲೆ ಬಂದರೆ ಚೆನ್ನಾಗಿರುತ್ತೆ. ಸ್ವಾಮಿ ಅಂಡ್ ಟೀಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಪ್ಪ. ಯಾಕಂದರೆ ಪ್ರತಿ ವಾರ ಒಂದೊಂದು ಟಾಸ್ಕು ಒಂದೊಂದು ಚಾಲೆಂಜಸ್ಸು. ಸೊ ಆ ಟೀಮೇ ಎಲ್ಲ ಮಾಡಿದ್ದು. I should specially thank fiction team, as Baski said, Sudhindra and team. Daily task ಅವರು ಡೈಲಿ ಎಪಿಸೋಡ್ನ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಅದ್ರ ಜೊತೆಗೆ ಇದು ಒಂದು ಟಾಸ್ಕ್ ಇತ್ತು. ಥ್ಯಾಂಕ್ಸ್ ಟು ಎಂಟೈರ್ ಫಿಕ್ಷನ್ ಟೀಮ್ ಅಂಡ್ ನಾನ್ ಫಿಕ್ಷನ್ ಟೀಮ್. ಅದೇ ಫಿಕ್ಷನ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಟು ಸುಧೀರ್ ಸರ್ ಅಂಡ್ ಜೈನ್ ಸರ್. ಹಾಗೆಯೇ ನಮ್ಮ ಕ್ಲಸ್ಟರ್ ಆಗಲಿ ಕ್ಲಸ್ಟರ್ ಹೆಡ್ಸ್ ಆಗಲಿ ಇಲ್ಲ EPs ಆಗಲಿ ಎಲ್ರಿಗೂ ತುಂಬ ದೊಡ್ಡ ಧನ್ಯವಾದಗಳು. ಯಾಕಂದರೆ ಅವರೇ ಪ್ರತಿದಿನ ಆರ್ಟಿಸ್ಟ್ನ ಮಾತಾಡಿಸಿ ಇಲ್ಲಿ ತನಕ ಬರೋಕ್ಕೆ ಕಾರಣ ಎಲ್ಲ EPಸು ಕ್ಲಸ್ಟರ್ಸು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. DJ ಸ್ವಾಮಿ ಎಲ್ಲರೂ ಬನ್ನಿ, ವೇದಿಕೆ ಮೇಲೆ ಬನ್ನಿ. ನೋಡಿ, ನಾನು 2 ಪಿಲ್ಲರ್ಸ್ ಅಂತ ಹೇಳಿದ್ನಲ್ಲ, ಉಳಿದಿರೋ ಪಿಲ್ಲರ್ಸ್ ಎಲ್ಲ ಇವರೇ ಪಾಪ. ಇವರೆಲ್ಲ ವ್ಯಕ್ತಿಗಳಲ್ಲ, ಶಕ್ತಿಗಳು. ಚಿನ್ನ ಹೇಳು ಡಾರ್ಲಿಂಗ್, ಹೇಗೆ ಅನ್ಸುತ್ತೆ ನಮ್ಮ ಜಿ ಎಂಟರ್ಟೈನರ್ಸ್? ಐ ಆಮ್ ಶೋರ್ ಯು ವಿಲ್ ಮಿಸ್ ದ ಶೋ. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು ಆಂಟೋಕ್, ಥ್ಯಾಂಕ್ ಯು ಬಾಸ್ಕಿ ಅಂಡ್ ದೀಪಕ್, ಥ್ಯಾಂಕ್ ಯು ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಅಂಡ್ ಸ್ಪೆಷಲ್ ಆಗಿ ಅನಿ ಅವ್ರಿಗೆ ಬೇಸ್ಮೆಂಟ್ ಹಾಕಿದ್ದೆ. ಸೊ ಅನಿ ಮಿಸ್ ಮಾಡ್ಕೊತಿದೀವಿ ಇಲ್ಲಿ. ಅಂಡ್ ಶರಣ ಅದ್ರ ಜೊತೆ ನಮ್ಮ ಫಿಕ್ಷನ್ ಆರ್ಟಿಸ್ಟ್ಗಳು ಎಲ್ಲರೂ ಕೋಆಪರೇಟ್ ಮಾಡಿದ್ರಿ. ಸೊ ಈ ಹಂತಕ್ಕೆ ಬಂತು. ಥ್ಯಾಂಕ್ ಯು ವೆರಿ ಮಚ್. ಅಕುಲ್ ನನಗೆ ಆಲ್ಮೋಸ್ಟ್ 15 years ಪರಿಚಯ ಅಕುಲ್. ಸೊ ಇಟ್ಸ್ ಲೈಕ್ ವರ್ಕಿಂಗ್ ವಿತ್ ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಅಸ್ ಆ್ಯಂಡ್ ಈಸ್ ಆಲ್ವೇಸ್ ಫ್ರೆಂಡ್ಸ್ ಟು ಈಚ್ ಆ್ಯಂಡ್ ಎವ್ರಿ ಟೀಮ್ ಮೆಂಬರ್ಸ್. ಸೊ ಅವರು ಒಂದು ದೊಡ್ಡ ಪಿಲ್ಲರ್ ಈ ಶೋಗೆ. ಬಿಕಾಸ್ ಒನ್ ಪರ್ಸನ್ ಹೂ ಈಸ್ ಎಂಜಾಯಿಂಗ್ ಎಂಟರ್ಟೈನಿಂಗ್ ಈಚ್ ಆ್ಯಂಡ್ ಎವ್ರಿ ಆರ್ಟಿಸ್ಟ್ ಅನ್ನೋದಂದರೆ ಆ ಒಂದು ಎನರ್ಜಿ ತರಿಸೋದಕ್ಕೆ ಅವರೊಂದು ಮೇನ್ ಒಂದು ಪಿಲ್ಲರ್ ಅದು. ಸೊ ಥ್ಯಾಂಕ್ಸ್ ಅಕುಲ್, ಥ್ಯಾಂಕ್ಸ್. ನನಗೂ ಕೂಡ ಇವತ್ತು ತುಂಬಾ ಒಳ್ಳೆ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡಿದಿರಿ. ಅದಕ್ಕೆ ಎಲ್ರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರ. ಅಂಡ್ ಪರ್ಸನಲಿ ಐ ರಿಯಲಿ ಲವ್ಡ್ ಇಟ್. ಯಾಕೆಂತಂದ್ರೆ ನಾನು ಈ ಹೊಸ ಶೋಗಳನ್ನ ಮಾಡೋಕ್ಕೆ ಒಂಥರ ಸಿಕ್ಕಾಪಟ್ಟೆ ಜೋಶ್ ಇರುತ್ತೆ ನನಗೆ. ಅಂಡ್ ಐ ಆಮ್ ಶ್ಯೂರ್ ಆಸ್ ದೀಪಕ್ ರೈಟ್ಲಿ ಸೆಡ್, ಒಂದು ತಂಡ ಸೇರಿದ್ರೇನು ಶಕ್ತಿ ಆಗುತ್ತೆ. ಆ ಶಕ್ತಿನೇ ನಮ್ಮ ಜಿ ಎಂಟರ್ಟೈನರ್ಸ್. ಥ್ಯಾಂಕ್ ಯು ಸೋ ಮಚ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.